ಇದೇ ನಮ್ಮ ಬೇಬಿ ಬೆಟ್ಟ. ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಹೊಸ ವಿಡಿಯೋಗೆ ಎಲ್ರಿಗೂ ಸುಸ್ವಾಗತ ಗೈಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಹಿಡನ್ ಪ್ಲೇಸ್ನ ನಾವಿವತ್ತು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ದಯವಿಟ್ಟು ಈ ವಿಡಿಯೋನ ಕೊನೆಯವರೆಗೂ ನೋಡಿ ಗೈಸ್. ಇವತ್ತು ನಾವು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋಗ್ತಾ ಇರುವಂತಹ ಒಂದು ಜಾಗ ಏನಿದೆ, ಇದು ತುಂಬಾ ಪುರಾತನವಾದಂತಹ ಒಂದು ಶಿವನ ದೇವಸ್ಥಾನ ಗೈಸ್. ಸಾಧು ಸಂತರು, ಋಷಿ ಮುನಿಗಳು, ತಪಸ್ವಿಗಳು ಇಲ್ಲಿ ತಪಸ್ ಮಾಡಿರುವಂತಹ ಜಾಗ ಗೈಸ್. ಅವರು ಇಲ್ಲಿ ಶಿವನನ್ನು ಆರಾಧಿಸಿರುವಂತಹ ಜಾಗ. ತುಂಬಾ ಹೆವಿ ಶಿವನ್ ವೈಬ್ಸ್ ಈ ಜಾಗದಲ್ಲಿ ಇದೆ ಅಂತಲೇ ಹೇಳ್ಬೋದು ಗೈಸ್. ಸೊ ಅದಕ್ಕೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಗೈಸ್. ನೀವೆನ್ನಾರ ನಮ್ಮ ಶಿವಪ್ಪನ ನೋಡೋಕೆ ಈ ಜಾಗಕ್ಕೆ ಬರ್ತೀರಾ ಅಂದರೆ ಕಾಲ್ನಡಿಗೆಯಲ್ಲೇ ನೀವು ಬರಬೇಕು. ಈ ಜಾಗದಲ್ಲಿ ಚಿರತೆ ಇದೆ ಅಂತ ಕೇಳಿದ್ದೀನಿ, ಬಟ್ ಅದು ಇಷ್ಟು ವರ್ಷದಲ್ಲಿ ಯಾವತ್ತೂ ನನ್ನ ಕಣ್ಣಿಗೆ ಕಾಣಿಸಿಲ್ಲ. ಅದು ಏನು ಮಾಡಲ್ಲ ಗೈಸ್, ಯಾಕಂದರೆ ನಾವು ಹೋಗ್ತಾ ಇರೋದು ಯಾರು ನೋಡೋಕೆ ಹೇಳಿ, ನಮ್ಮ ಬಾಯ್ ಶಿವನ್ನ ನೋಡೋಕ್ಕೆ. ಅಲ್ಲಿ ಗೈಸ್ ಒಂದು ಬಿಲ್ಪತ್ರೆ ಮರ ಕಾಣಿಸ್ತಾ ಇತ್ತಲ್ಲ, ದಟ್ ಈಸ್ ದ ಸ್ಪಾಟ್. ಅಲ್ಲೇ ಗೈಸ್ ದೇವಸ್ಥಾನ ಇರೋದು, ಗುಹೆ ಇರೋದು ಅಲ್ಲೇ. ಬನ್ನಿ ಗೈಸ್ ಹೋಗೋಣ. ನಮ್ಮ ಅಣ್ಣಂದ್ರು ಬನ್ನಿ ಅಂದರೆ ವಿಡಿಯೋ ಮಾಡ್ಕೊಂಡು ನಿಂತವ್ರೆ. ಸೊ ನಾವು ಹೋಗೋಣ. ಆಯಪ್ಪ ಶಿವಪ್ಪ ಇರ್ಬೇಕಾದ್ರೆ ಏನಕ್ಕೆ ಭಯ ಅಲ್ವಾ ಗೈಸ್. ಬನ್ನಿ ಹೋಗೋಣ. ಹುಷಾರಾಗಿ ಹೋಗ್ಬೇಕು ಗೈಸ್. ಸ್ವಲ್ಪ ಇಳಿಜಾರು ಥರ ಐತೆ ಗೈಸ್, ಮೆಟ್ಲು ಥರ ನೋಡ್ಬೋದು ಗೈಸ್. ಕಾಲ್ದಾರಿ ಐತೆ, ಬಟ್ ಹೆವಿ ಗಿಡಗಳೆಲ್ಲ ಬೆಳ್ಕೊಬಿಟ್ಟೈತೆ ಗೈಸ್. ಈ ಹುಲ್ಗಳ ಮಧ್ಯ, ಗಿಡಗಳ ಮಧ್ಯ ಸ್ವಲ್ಪ ಹಿಂಗೆ ಹೋದ್ರೆ, ಸ್ವಲ್ಪ ಹಂಗೆ ಕಾಲ್ದಾರಿಲೇ ನಡ್ಕೊ ಹೋದ್ರೆ ನಮ್ಮ ಸ್ಪಾಟ್ ಸಿಕ್ಕೇ ಬಿಡುತ್ತೆ. ಬಂದ್ಬಿಟ್ವಿ ಗೈಸ್, ಬಂದ್ವಿ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕವಿನ ಬಂಧನಾನ್ ಮೃತ್ಯೋರ್ಮೋಕ್ಷೀಯಮಾಮೃತಾತ್. ಓಂ ಭೋಲೆನಾಥ್ ಕಿ ಜೈ. ಗೈಸ್ ನೀವು ನೋಡ್ತಾ ಇದ್ದೀರಾ, ತುಂಬ ಪುರಾತನವಾದಂತಹ ಶಿವಲಿಂಗ ಗೈಸ್. ನೋಡ್ಬೋದು ಯಾವ ಥರ ಇದೆ ಶಿವಲಿಂಗ ಅಂತ. ಹೆವಿ ಶಿವನ್ ವೈಬ್ಸ್ ಈ ಜಾಗದಲ್ಲಿದೆ ಅಂತಲೇ ಹೇಳ್ಬೋದು ಗೈಸ್. ನೀವು ಈ ಜಾಗಕ್ಕೆ ಬಂದರೆ ಆ ವೈಬ್ಸ್ನ ನೀವು ಫೀಲ್ ಮಾಡ್ಬೋದು. ತುಂಬ ಪುರಾತನವಾದ ಶಿವಲಿಂಗ ಗೈಸ್. ನೀವು ನೋಡ್ಬೋದು ನಮ್ಮ ಭೋಲೆನಾಥ್ಗೆ ವಿಭೂತಿ ಇಡ್ತಾ ಇದ್ದೀವಿ. ಅದೆಂತಹ ಬಿಸಿಲೇ ಇರಲಿ ಗೈಸ್, ಈ ಶಿವಲಿಂಗ ಮುಟ್ಟಿದ್ರೆ ಅಷ್ಟು ತಣ್ಣ ಫೀಲ್ ಆಗುತ್ತೆ ಗೈಸ್. ಈ ಶಿವಲಿಂಗದ ಸ್ಪರ್ಶನೇ ಒಂಥರ ಅದ್ಭುತ ಗೈಸ್. ನೋಡ್ಬೋದು ಗೈಸ್ ನಮ್ಮ ಶಂಕರ್ ದೇವ್ ಮಹಾದೇವ್. ಸೊ ಗೈಸ್ ಗುಹೆ ಒಂಥರ ಭಯಾನಕವಾಗಿದೆ, ನೀವಿಲ್ಲಿ ನೋಡ್ಬೋದು ಗೈಸ್. ಇವಾಗ ಕಳೆ ಬಂತು ಗೈಸ್ ನಮ್ಮ ಶಿವಪ್ಪಂಗೆ. ನೋಡ್ಬೋದು ಗೈಸ್, ನೀವು ನೋಡ್ತಾ ಇದ್ದೀರಾ ನಮ್ಮ ಶಂಕರ್ಗೆ ಇವಾಗ ಅಲಂಕಾರ ಮಾಡ್ತಾ ಇದ್ದೀವಿ. ನಮ್ಮ ಶಿವಪ್ಪಂಗೆ ನೋಡ್ಬೋದು ಗುಲಾಬಿ ಹೂವೆಲ್ಲ ಹಾಕಿ ಅಲಂಕಾರ, ಫುಲ್ ಅಲಂಕಾರ ನೋಡ್ಬೋದು. ಮೇಲ್ಗಡೆ ಸುತ್ತ ಮಲ್ಲಿಗೆ ಹೂವು. ನಮ್ಮ ಶಿವಪ್ಪನ ಫೇವ್ರೇಟ್ ಬಿಲ್ಪತ್ರೆ ಅನ್ಕೊಳ್ಳಿ. ನೀವು ಯಾವ ಹೂವು ಹಾಕ್ತಾಯಿದ್ರು, ನಮ್ಮ ಬಿಲ್ಪತ್ರೆ ಒಂದು ಇದ್ಬಿಟ್ರೆ ಶಿವಂಗೆ ಒಳ್ಳೆ, ನಮ್ಮ ಶಿವಪ್ಪ ಫುಲ್ಲು ತೃಪ್ತಿ ಆಗ್ಬಿಡ್ತಾರೆ. ನೋಡ್ಬೋದು ಅದಕ್ಕೆ ಫುಲ್ಲು ಬಿಲ್ಪತ್ರೆ ಎಲ್ಲ ಹಾಕಿ ಹಾರ ಹಾಕ್ಬಿಟ್ರೆ ಗಾಯ್ಸ್ ಹೆಂಗೆ ಕಾಣಿಸ್ತಾರೆ ಅಂದರೆ ನಮ್ಮ ಶಿವಪ್ಪ. ನಮಗೆ ಕಮೆಂಟಲ್ಲಿ ತಿಳಿಸ್ಬೇಕು ನೀವು ಹೆಂಗೆ ಕಾಣಿಸ್ತವ್ರೆ ನೋಡಿ ಗಾಯ್ಸ್ ನಮ್ಮ ಶಿವಪ್ಪನ ಜೊತೆ ನಂದಿಗೂ ಹೂವು ಇಟ್ಟು ಪೂಜೆ ಮಾಡಿ. ನಂದಿ ಫುಲ್ಲು ನೆಮ್ಮದಿ. ನೀವೇನೇ ಪೂಜೆ ಮಾಡಿದ್ರು, ನೀವೇನೇ ಸಂದೇಶ ಹೇಳಿದ್ರು ಶಿವಪ್ಪಂಗೆ ತಲುಪಿಸೋದಂದರೆ ನಂದಿ. ಈ ಕಡೆ ಇಬ್ಬರು ನಂದಿ ಇದ್ದಾರೆ ಗೈಸ್, ಓಕೆನಾ. ಇನ್ನೊಬ್ಬರು ನಂದಿಗೆ ಹೂ ಇಡ್ತಾ ಇದ್ದೀವಿ. ಇಲ್ಲಿ ನಮ್ಮ ಆಚೆ ಗಣಪಂಗೆ ಒಂದು ವಿಭೂತಿ ಬಳಿದು ನಮ್ಮ ಶಿವಪ್ಪಂಗೆ 2 ದತೂರ ತಂದಿದ್ವಿ. 2 ದತೂರ ಹಾಕ್ಬಿಟ್ರೆ ನಮ್ಮ ಶಿವಪ್ಪಂಗೆ ಫುಲ್ಲು ಹ್ಯಾಪಿ ಅನ್ಕೊಳ್ಳಿ. ಇಲ್ಲಿ ದೀಪ ಹಿಂದ್ಗಡೆ ಹಚ್ತಾರೆ ಗೈಸ್, ಯಾಕಂದರೆ ಗಾಳಿಗೆ ಆರೋಗುತ್ತೆ. ಮುಂದ್ಗಡೆ ಹಚ್ಚಿದ್ರೆ ತುಂಬ ಹೆವಿ ಗಾಳಿ ಐತೆ ಇಲ್ಲಿ. ಹಿಂದ್ಗಡೆ ದೀಪ ಹಚ್ತೀವಿ, ನೋಡ್ಬೋದು. ದೀಪ ಹಚ್ಚಾಯಿತು. ಇವಾಗ ಏನಿದ್ರು ನಮ್ಮ ಶಿವಪ್ಪಂಗೆ ಪೂಜೆ ಮಾಡುವಂತಹ ಸಮಯ. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಓಂ ನಮಃ ಶಿವಾಯ.
ಪೂಜೆ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡ್ಬೋದು ಇಬ್ಬರು ನಂದಿ ಇದ್ದಾರೆ. ನಮ್ಮಿಬ್ಬರು ನಂದಿ ಪೂಜೆ ಮಾಡಿಕೊಂಡು ಈಚೆಗಡೆ ಬಂದರೆ ನಮ್ಮ ಸಿದ್ಧಿ ವಿನಾಯಕ ನಮ್ಮ ಗಣಪತಿ ಕಿ ಜೈ ಅಂದ್ಬಿಟ್ಟು ಗಣಪತಿಗೆ ಒಂದು ಪೂಜೆ ಮಾಡಿಬಿಟ್ಟು ಅಲ್ಲಿ ಈಗ ಬಿಲ್ಪತ್ರೆ ಮರ ಅಂತ ತೋರಿಸ್ತೇನೆ ನಪ್ಕೈತಾ. ಬಿಲ್ಪತ್ರೆ ಮರ ಇದೆ ಅನ್ಕೊಳ್ಳಿ. ತುಂಬಾ ಇದು ಹಳೇ ಕಾಲದ ಬಿಲ್ಪತ್ರೆ ಮರ, ತುಂಬ ಹಳೇದು. ಎಷ್ಟು ದೊಡ್ಡದಾಗಿದೆ ನೀವು ನೋಡ್ಬೋದು. ತುಂಬ ಪುರಾತನವಾದದ್ದು. ನಮ್ಮ ಶಿವಪ್ಪಂಗೆ ಈಗ ಮಂಗಳಾರತಿ ಮಾಡುವಂತಹ ಸಮಯ. ಓಂ ಜಟಾಟವೀಗಲಜ್ವಲ ಪ್ರವಾಹ ಪಾವಿತಸ್ಥಲೆ ಗಲೇವಲವ್ಯಲಂಬಿತಾಂ ಭುಜಂಗತುಂಗಮಾಲಿಕಾಂ ಡಮಡ್ಡಮಡ್ಡಮಡ್ಡಮನ್ನಿನಾದಮಡ್ಡಮರವಯಂ ಚಕಾರ ಚಂಡತಾಂಡವಂ ತನೋತು ನ ಶಿವ ಶಿವಂ. ಗೈಸ್ ಆಚೆಗೆ ಬಂದರೆ ನೀವು ನೋಡ್ಬೋದು ಎಷ್ಟು ದೊಡ್ಡ ಬಂಡೆ ಕೆಳಗಡೆ ನಮ್ಮ ಗುಹೆ ಪಕ್ಕದಲ್ಲಿ ಇನ್ನೊಂದು ಬಿಲ್ಪತ್ರೆ ಮರ ಅದು. ಸೊ ನೋಡ್ಬೋದು ಇಲ್ಲೊಂದು ಬಿಲ್ಪತ್ರೆ ಮರ ಇದೆ. ಸೊ ವ್ಯೂ ಪಾಯಿಂಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ ಗೈಸ್ ನೀವು ಈ ಜಾಗದಲ್ಲಿ ನಿಂತ್ಕೊಂಡು ನೋಡಿದ್ರೆ ನಾನು ಝೂಮ್ ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿ. ಅಲ್ಲಿ KRS ಡ್ಯಾಮ್ ಸಹ ಕಾಣಿಸುತ್ತೆ. ಫುಲ್ ನೀರೆಲ್ಲ ತುಂಬ್ಕೊಂಬಿಟ್ಟೈತೆ ಅನ್ಕೊಳ್ಳಿ. ಫುಲ್ಲು ಸೂಪರ್ ವ್ಯೂ ಪಾಯಿಂಟು ಗೈಸ್. ಈ ಜಾಗ ಸ್ಪೆಷಾಲಿಟಿ ಏನಂದರೆ ಬೆಳಗ್ಗೆ ಸೂರ್ಯೋದಯ ಆದ ತಕ್ಷಣ ಸೂರ್ಯನ ಕಿರಣಗಳು ಡೈರೆಕ್ಟಾಗಿ ಶಿವಲಿಂಗದ ಮೇಲೆ ಬೀಳುತ್ತೆ ಅನ್ಕೊಳ್ಳಿ. ಬಟ್ ನಾವು ಬಂದಿದ್ದು ಆಷಾಢ ಮಾಸ ಆಗಿರೋದ್ರಿಂದ ಮೋಡ ಮುಚ್ಕೊಂಬಿಟ್ಟಿತ್ತು. ಸೊ ಅಷ್ಟು ಬೀಳಲಿಲ್ಲ. ಸೊ ಗೈಸ್ ನೋಡ್ಬೋದು ನಮ್ಮ ಶಂಕರ್ ಹೆಂಗೆ ಕಾಣಿಸ್ತವ್ರೆ ಅಂತ. ಒಳ್ಳೆ ಅಲಂಕಾರ ಮಾಡಿದ್ದೀವಿ. ನಾವು ನಿಮಗೆ ಮಾಡಿರೋ ಸೇವೆಯಲ್ಲಿ ಏನಾರ ತಪ್ಪಾಗಿದ್ದರೆ ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಪ್ಪ ಶಿವಪ್ಪ ಅಂತ ಕೇಳಿಕೊಂಡು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬೈ ಬೈ ಗಾಯ್ಸ್, ಸಿ ಯು.